ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತಿನ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಜೀರಿಗೆ ನೀರು ಮತ್ತು ಅಜ್ವೈನ್ ನೀರದಿಂದ ಬೆಳಗಿನ ರೂಟೀನ ಸ್ಟಾರ್ಟ್ ಮಾಡೀನಿ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗೈತ್ರಲ್ಲ, ಅದಕ್ಕೆ ಡೆಂಗಿ ಜ್ವರ ಜೋರು ಅನ್ನತ್ತಾರು. ಅದಕ್ಕೆ ಪಪ್ಪಾಳಿ ಹಣ್ಣು ದಿನ ಒಂದು ತಿನ್ನೋ ರೂಢ ಇಟ್ಕೋರಿ. ಇಲ್ಲಪ್ಪ ಅಂದ್ರೆ ಪಪ್ಪಾಯಿ ರಸಾರ ಕುಡಿಯೋಕೆ ಸ್ಟಾರ್ಟ್ ಮಾಡಿರಿ. ಈಗ ನಾನು ಇನ್ನೊಂದು ಖುಷಿ ವಿಷಯ ಏನು ಹೇಳಬೇಕಪ್ಪ ಅಂದ್ರೆ, ನಾನು ಯಾವ ಫಂಕ್ಷನ್ಗೆ ಹೋದರೂ ಅಲ್ಲಿ ಒಬ್ಬರಾದರೂ ಸಬ್ಸ್ಕ್ರೈಬರ್ಸು ಮತ್ತು ರಿಲೇಟಿವ್ ಆಯ್ತು, ಫ್ರೆಂಡ್ಸ್ ಆಯ್ತು ನಂಗೆ ಹೇಳ್ತಾರೆ, ಯೂಟ್ಯೂಬಿಂದ ರೆಸಿಪಿಗಳನ್ನು ನೋಡಿ, ಲಾಗ್ಗಳನ್ನು ನೋಡಿ ಎಲ್ಲರೂ ಖುಷಿಪಟ್ಟ ಚಲೋ ಮಾಡತ್ತೀರಂತ ಅದೇ ರೀತಿ ಹೇಳ್ತಿರ್ತಾರೋ. ಮತ್ತೇನು ಹೇಳ್ತಾರಪ್ಪ ಅಂದ್ರೆ, ಒಳ್ಳೆಯ ರೆಸಿಪಿಗಳನ್ನು ಇವು ರೆಸಿಪಿ ಮಾಡಿರಿ ಅಂತ ಹೇಳಿ ನಂಗೆ ಸಜೆಷನ್ನು ಕೊಡ್ತಾರೋ. ಅವರೆಲ್ಲ ನೋಡಿ ನಂಗೆ ಹೇಳೋದ್ರಿಂದ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರೀ. ಮತ್ತು ನನಗೆ ಇನ್ನು ಬೇರೆ ರೆಸಿಪಿಗಳನ್ನು ಮಾಡ್ಬೇಕಂತ ಹೇಳಿ ಖುಷಿ ಆಗ್ತೈತೆ ನೋಡ್ರಿ. ನಾವು ಮಾಡಿರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪುದೀನ ಆಯ್ತು, ಕೊತ್ತಂಬರಿ ಆಯ್ತು ರೀ, ನೀವು ಚೆಂದಂಗೆ ತೊಳೆದ ಸೋಸಿ ಈ ಥರ ಅರ್ಬಿ ಒಳಗೆ ಸುತ್ತಿಟ್ರೆ ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ನೋಡ್ರಿ. ಇಡುವಾಗ ಈ ಥರ ಕಾಟನ್ ಅರ್ಬಿ ಒಳಗನ ಸುತ್ತಿ ಫ್ರಿಜ್ನಾಗ ಒಂದು ಬಾಕ್ಸ್ದಾಗ ಹಾಕಿ ಇಟ್ಟು ಬಿಡ್ಬೇಕು ನೋಡ್ರಿ. ತೊಳೆದ ನೀರು ಸಮೇತ ಇಡಬೇಡ್ರಿ, ಪೇಪರ್ದಾಗ ಸ್ವಲ್ಪ ಆರಿಸಿ ಈ ಥರ ಸುತ್ತಿ ಈ ಥರ ಡಬ್ಬಿಗೆ ಹಾಕಿಟ್ರೆ ಅಂದ್ರೆ ನೀವು ಯಾವಾಗ ಬೇಕಾದಾಗ ಯೂಸ್ ಮಾಡ್ಬೋದು. ಬೆಳಗಿನಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೇನ್ರಿ. ಸಾಯಂಕಾಲ ಬಿಸಿ ಪಾಲ್ಟಿ ಇರ್ತೈತಿ. ಆ ಬಿಸಿ ಪಾಲ್ಟಿಗೆ ರೆಡಿಯಾಗಿ ಹೊಂಟೇನೀಗ ನಾನು. ಅಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಬಂದಿರ್ತಾರೋ, ಅವರೆಲ್ಲ ಈಗಾಗಲೇ ಕೂತು ಫೋನ್ ಮಾಡತ್ತಾರೋ. ಅದಕ್ಕಾಗಿ ಈಗ ನಾನು ಅಲ್ಲಿ ಬಿಸಿ ಪಾಲ್ಟಿಗೆ ಹೊಂಟೇನಿ. ಬಿಸಿ ಪಾಲ್ಟಿ ಮುಗಿಸ್ಕೊಂಡು ಮತ್ತು ವಾಪಸ್ಸು ಮನೆಗೆ ಬರೋದು ನೋಡ್ರಿ. ಪ್ರತಿ ತಿಂಗಳು ಬಿಸಿ ಇರ್ತೈತೆ ರೀ. ನಾ ಹೋಗಿರಂಗಿಲ್ಲ. ಅದನ್ನೂ ಅನ್ನತ್ತಿದ್ರು ಫ್ರೆಂಡ್ಸ, ನೀವೇನು ಬರಾತೇ ಇಲ್ಲ ಒಟ್ಟು ಅಂತೇಳಿ. ಏನಾರ ಬಂದಿದ್ದ ಇರ್ತಾವೆ. ಈ ಥರ ಆಗಿ ನಾನು ಹೋಗಿರಲಿಲ್ಲ. ಇವಾಗ ಹೋಗಿದ್ದೀನಿ ನೋಡ್ರಿ. ಹೋಗಿ ಫ್ರೆಂಡ್ಸ್ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡಿ ಅದು ಎಷ್ಟು ಖುಷಿ ಕೊಡ್ತೈತೆ ಅಂದ್ರೆ, ಮನ್ಯಾಗ ಕೂತ್ ಬೇಜಾರಾಗಿರ್ತೈತಲ್ರಿ. ಹಿಂಗೆ ಹೊರಗೆ ಹೋಗಿ ಬಂದ್ರೆ ಅದೊಂಥರ ಖುಷಿನ ಬೇರೆ ಇರ್ತೈತೆ ನೋಡ್ರಿ. ಹಾಗಾಗಿ ನಾನು ಈ ತಿಂಗಳ ಹೋಗಿದ್ನಿ. ಹೋಗಿ ಆರಾಮ್ಸೆ ಸೇವ್ ಪುರಿ ಮತ್ತು ಪನ್ನೀರ್ ಮಂಚೂರಿ ತಿಂದು ಬಂದಿದ್ನಿ. ಮತ್ತೆ ಸಿಗೋಣಂತ ಮುಂದಿನ ಲಾಗ್ನ್ಯಾಗ. ಧನ್ಯವಾದಗಳು.